Jai Hind, welcome to Classic Education YouTube channel. I am Mahesh Pundibish, a faculty member for Quantitative Aptitude, ಅಥವಾ ನೀವು ಮ್ಯಾಥ್ಸ್ ಅಂತ ಕರಿಬೋದ್ರಿ. ಸೊ ಶಾರ್ಟ್ಲಿ RRB ಗ್ರೂಪ್ ಡಿ ಎಕ್ಸಾಮದ ನೋಟಿಫಿಕೇಶನ್ ಆಗೈತಿ. ಫಾರ್ಮ್ ಆಲ್ರೆಡಿ ಫಿಲ್ಅಪ್ ಆಗ್ಯಾಕ ಸ್ಟಾರ್ಟ್ ಆಗಿದಾವ್ರಿ. ಓಕೆ, ಸೊ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನಾನು ನೋಟಿಫಿಕೇಶನ್ ಬಗ್ಗೆ. ಸೊ ಆಮೇಲೆ ಅಲ್ಲಿ ಹೇಳಿದ್ದೆ ನಾನು ಶಾರ್ಟ್ಲಿ ನಿಮಗೆ RRB ಗ್ರೂಪ್ ಡಿ ಎಕ್ಸಾಮದ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಥವಾ 2018 ಮತ್ತು 19 ಒಳಗೆ ಆಗಿರುವಂತ ಕ್ವಶನ್ ಪೇಪರ್ಸ್ ಒಂದು ಸಿರೀಸ್ ತಗೊಂಡ್ಬರ್ತೀವಿ ಅಂತ ಹೇಳಿ, ರೈಟ್. ಸೊ ಇವತ್ತು ಮ್ಯಾಥ್ಸ್ ಸಿರೀಸ್ ನ ಸ್ಟಾರ್ಟ್ ಮಾಡೋಣ್ರಿ. ಓಕೆ, ಸೊ RRB ಗ್ರೂಪ್ ಡಿ ಎಕ್ಸಾಮ್ 2018 ಒಳಗಡೆ ಓಕೆ ಒಂದಿಷ್ಟು ಕ್ವಶನ್ಸ್ ಏನೇನು ಬಂದಿದ್ದು ಅವನ್ನ ಯಾವ ರೀತಿ ನಾವು ಕಡಿಮೆ ಟೈಮ್ ಒಳಗಡೆ ಎಕ್ಸಾಮ್ಸ್ ಒಳಗಡೆ ಸಾಲ್ವ್ ಮಾಡಬೇಕು ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ್ರಿ. ಓಕೆ, ಸೊ ನನ್ನ ಸಿರೀಸ್ ಇದು ಕಂಟಿನ್ಯೂಸ್ ಇರ್ತೈತ್ರಿ, ಮ್ಯಾಥ್ಸ್ ಸಿರೀಸ್. ಓಕೆ, ಸೊ ನಾವು ನಂಬರ್ ಸಿಸ್ಟಮ್ ದಿಂದ ಸ್ಟಾರ್ಟ್ ಮಾಡೋಣಂತ್ರಿ. ಬಟ್ ಅದಕ್ಕಿಂತ ಮೊದಲು ಒಂದಿಷ್ಟು ಸಿಂಪ್ಲಿಫಿಕೇಶನ್ ಕ್ವಶನ್ಸ್ ಯಾವ ರೀತಿ ನಾವು ಕ್ವಶನ್ಸ್ ಎಕ್ಸಾಮ್ ಒಳಗೆ ಸಾಲ್ವ್ ಮಾಡಬೇಕು ಅದನ್ನ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ, ರೈಟ್. ಸೊ ಇಲ್ಲಿ ಒಂದು ಫಸ್ಟ್ ಕ್ವಶನ್ ಐತೆ ನೋಡ್ರಿ. ಇದು ನಿಮ್ಮ RRB ಗ್ರೂಪ್ ಡಿ ಎಕ್ಸಾಮ್ 2018 ಒಳಗೆ ಇದು ಬಂದಿತ್ರಿ. ಸೊ ಸೆಕೆಂಡ್ ಶಿಫ್ಟ್ ಒಳಗೆ ನಾನು ಡೇಟಾ ಮತ್ತೆ ಯಾವ ಶಿಫ್ಟ್ ಒಳಗೆ ಬಂದಿತ್ತು ಅಂತೂ ಕೊಟ್ಟಿನ್ರಿ. ಓಕೆ, ಸೊ ದಟ್ ಅಂದ್ರೆ ನಿಮ್ಗೆ ಅನಿಸ್ಬೇಕು ನಾವು ಎಕ್ಸಾಮ್ ಒಳಗಡೆ ಯಾವ ಲೆವೆಲ್ದು ಕ್ವಶನ್ಸ್ ಬರ್ತಾವು, ಸೊ ಅದನ್ನ ಸ್ಟಡಿ ಮಾಡಾಕತ್ತೀವಿ ಅಂತ ಅನಿಸ್ಬೇಕ್ರಿ, ರೈಟ್. ಓಕೆ, ಸೊ ಈಗ ಇಲ್ಲಿ ಫಸ್ಟ್ ಕ್ವಶನ್ ಐತೆ ನೋಡ್ರಿ. 1/20 ಪ್ಲಸ್ 1/12 ಪ್ಲಸ್ 1/20 ಸಾರಿ ಇದು 12 ಐತ್ರಿ. 1/6 1/12 1/20 30 42 ಅಂಡ್ 56. ಸೊ ಇದನ್ನ ಅಷ್ಟನ್ನು ಆಡ್ ಮಾಡಿದಾಗ ಇದರದ ಆನ್ಸರ್ ಏನಾಗ್ತೈತೆ ಅಂತ ಕ್ವಶನ್ ಕೇಳ್ತಾರೆ. ಸೊ ಈಗ ಯಾರಿಗ ಗೊತ್ತಿರಂಗಿಲ್ಲ ಅಥವಾ ನಾವು ಬೇಸಿಕ್ ಮ್ಯಾಥ್ಸ್ ತಿಳ್ಕೊಂಡಿದೀವಿ ಅಂತಂದ್ರೆ ನಾವು ಇವು ಅಷ್ಟು ನಂಬರ್ಸ್ LCM ತಗೋಬೇಕ್ರಿ, ರೈಟ್. ಆಮೇಲೆ ವ್ಯಾಲ್ಯೂಸ್ ನ ಮಲ್ಟಿಪ್ಲೈ ಮಾಡ್ಬೇಕ್ರಿ, ಆಮೇಲೆ ಅದನ್ನ ಸಿಂಪ್ಲಿಫೈ ಮಾಡಿ ಆನ್ಸರ್ ತೆಗಿಬೇಕು, ಕರೆಕ್ಟ್. ಸೊ ಇದು ಬಹಳ ಲೆಂದಿ ಆಗ್ತೈತ್ರಿ, ಅಷ್ಟು ಟೈಮ್ ನಮ್ಮ ಎಕ್ಸಾಮ್ಸ್ ಒಳಗಡೆ ಇರಂಗಿಲ್ರಿ, ರೈಟ್. ಸೊ ನಿಮ್ಗೆ ಗೊತ್ತೈತ್ರಿ 90 ಮಿನಿಟ್ಸ್ ಟೈಮ್ ಇರ್ತೈತಿ ನಮಗೆ 100 ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕ್ರಿ ಅಷ್ಟೊಳಗೆ, ರೈಟ್. ಮ್ಯಾಥ್ಸ್ ಮತ್ತು ರೀಸನಿಂಗ್ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಇರ್ತಾವ, ಸೊ ಟೈಮ್ ಕಡಿಮೆ ಇರ್ತೈತ್ರಿ. ಸೊ ಈ ತರ ಕ್ವಶನ್ಸ್ ನಿಮ್ ಎಕ್ಸಾಮ್ಸ್ ಒಳಗೆ ಬಂದ್ರೆ ನೀವು ವಿದಿನ್ 5-10 ಸೆಕೆಂಡ್ಸ್ ಒಳಗೆ ಸಾಲ್ವ್ ಮಾಡಬಹುದು. ಬಟ್ ಕಂಡೀಷನ್ಸ್ ನೆನಪಿಟ್ಕೋರಿ. ಈ ಒಂದು ಪಾಯಿಂಟ್ ನಾನು ನಿಮಗೆ ಬಹಳ ಸಲ ಹೇಳ್ತೇನ್ರಿ. ನೀವು ಹಳೆ ಯೂಟ್ಯೂಬ್ ಕ್ಲಾಸಸ್ ಒಳಗೂ ಕ್ಲಾಸಸ್ ನ ನೋಡ್ಬೋದ್ರಿ. ಯಾವಾಗೂ ನೀವು ಶಾರ್ಟ್ ಟ್ರಿಕ್ ಯಾವುದೂ ಒಂದು ಕ್ವಶನ್ ನೀವು ಅಪ್ಲೈ ಮಾಡ್ತೀರಿ ಅಂತಂದ್ರೆ ಅದರದ ಕಂಡೀಷನ್ ಬಹಳ ನೀಟಾಗಿ ನೆನಪಿಟ್ಕೋರಿ. ಯಾಕಂದ್ರೆ ಶಾರ್ಟ್ ಟ್ರಿಕ್ಸ್ ಹೆಂಗಿರ್ತಾವಪ್ಪ ಅಂತಂದ್ರೆ ಅದಕ್ಕೆ ಕಂಡೀಷನ್ಸ್ ಇರ್ತಾವ. ಸೊ ಈ ಕಂಡೀಷನ್ಸ್ ಇದ್ದು ಅಂತಂದ್ರೆ ಅಷ್ಟಾಗ ಶಾರ್ಟ್ ಟ್ರಿಕ್ ಲಾಗು ಆಗ್ತೈತಿ, ರೈಟ್. ಸೊ ಯಾವಾಗ್ಲೂ ಶಾರ್ಟ್ ಟ್ರಿಕ್ಸ್ ಮಾಡ್ಬೇಕಾದ್ರೆ ಪ್ಲೀಸ್ ರಿಮೆಂಬರ್ ದಿ ಕಂಡೀಷನ್ ಗೊತ್ತಿರ್ಲಿ, ಫೈನ್. ಓಕೆ, ಸೊ ಈ ಕ್ವಶನ್ ನೋಡ್ರಿ. ಈ ಕ್ವಶನ್ ನ ವಿದಿನ್ ಸೆಕೆಂಡ್ಸ್ ಹೆಂಗ್ ಮಾಡೋದ್ರಿ, ಅದಕ್ಕಿಂತ ಮೊದಲು ಕಂಡೀಷನ್ ನೋಡ್ಕೊಳ್ಳೋಣ. ಆ ಶಾರ್ಟ್ ಟ್ರಿಕ್ ಕಂಡೀಷನ್ ಏನೈತ್ರಿ. ಓಕೆ, ಸೊ ಈಗಿಲ್ ನೋಡ್ರಿ. ಈಗಿಲ್ ನಿಮ್ಗೆ ನಂಬರ್ ಏನ್ ಕೊಟ್ಟಿದಾರಲ್ಲ, ಈ ನಂಬರ್ನ ಸ್ಪ್ಲಿಟ್ ಮಾಡ್ರಿ. ಹೆಂಗ್ ಸ್ಪ್ಲಿಟ್ ಮಾಡ್ತೀರಿ? 2 3s ಅಂತ ಮಾಡ್ರಿ. ಓಕೆ, 2 3 ಅಂತ ಮಾಡಿ. ಈಗ ಈ ನೆಕ್ಸ್ಟ್ ನಂಬರ್ ಏನೈತಲ್ಲ ಇದನ್ನ ಹೆಂಗ್ ಸ್ಪ್ಲಿಟ್ ಮಾಡ್ಬೇಕಂದ್ರೆ ನೀವು ಈ ಎಂಡ್ ನಂಬರ್ ಏನ್ ಬಂದೈತಲ್ಲ ಆ ಮಗ್ಗಿ ಒಳಗ ಬರ್ಬೇಕ್ರಿ ಅದು. ಸೊ 3 4 ಸೊ 3 4s is 12. ಸೇಮ್ ಕಂಡೀಷನ್. ಈಗ ಇಲ್ಲಿ 4 ಎಂಡ್ ಮಾಡಿರಿ. ಸೊ ಈ 20 ಏನೈತಲ್ಲ 4 ಮಗ್ಗಿ ಒಳಗೆ ಬರುತ್ತೆ. ಸೊ 4 5s, ರೈಟ್. ಆಮೇಲೆ ನೆಕ್ಸ್ಟ್ ಇಲ್ಲೇ 5 6s, ಇಲ್ಲೇ 6 7s, ಹೌದಾ. ಇದು 7 8s, ಕರೆಕ್ಟ್. ಸೊ ಈ ತರ ಪ್ಯಾಟರ್ನ್ ನ ಫಾಲೋ ಆಗ್ತಿರ್ಬೇಕು. ಓಕೆ, ಸೊ ಅವಾಗ ನಾವು ಈ ಕಂಡೀಷನ್ ನ ಅಪ್ಲೈ ಅಥವಾ ಈ ಶಾರ್ಟ್ ಟ್ರಿಕ್ ನ ಅಪ್ಲೈ ಮಾಡಬಹುದು. ಓಕೆ, ಸೊ ಈಗ ಆನ್ಸರ್ ನೋಡ್ರಿ. ಆನ್ಸರ್ ಏನಾಗ್ತೈತಿ? ಓಕೆ, ಆನ್ಸರ್ ಫಸ್ಟ್ ಏನ್ ಮಾಡ್ರಿ, ಎಷ್ಟು ಫ್ರಾಕ್ಷನ್ಸ್ ಅದಾವ್ ನೋಡ್ರಿ. ಎಷ್ಟು ಅದಾವ್ರಿ? ಇದು 1 ಇದು 2 3 4 5 6. ಎಷ್ಟು ಫ್ರಾಕ್ಷನ್ಸ್ ಅದಾವ್ರಿ? 6 ಫ್ರಾಕ್ಷನ್ಸ್ ಅದಾವ್ರಿ. ಸೊ ನ್ಯೂಮರೇಟರ್ ದಾಗ 6 ಬರೀ. ಅವು ಎಷ್ಟು ಫ್ರಾಕ್ಷನ್ಸ್ ಇರ್ತಾವಲ್ಲ ಅಷ್ಟು ವ್ಯಾಲ್ಯೂ ಬರೀ. ಆಮೇಲೆ ಫಸ್ಟ್ ನಂಬರ್ ಏನೈತಿ ನೋಡ್ರಿ, ಇಲ್ಲಿ 2 ಐತ್ರಿ. ಫಸ್ಟ್ ನಂಬರ್ ಏನೈತ್ರಿ? 2. ಆ 2 ಇಲ್ಲಿ ಕೆಳಗಡೆ ಬರೀರಿ. ಇಂಟು ಲಾಸ್ಟ್ ನಂಬರ್ ಎಷ್ಟು ಐತ್ರಿ? ಇಲ್ಲಿ 8. ಸೊ ಆ 8 ನ ಇಲ್ಲಿ ಬರೀ. ಸಿಂಪಲ್ ನೋಡ್ರಿ. ಇನ್ನೊಂದ್ಸಲ ಹೇಳ್ತೇನ್ರಿ. ಫಸ್ಟ್ ಏನ್ ಮಾಡ್ರಿ, ಎಷ್ಟು ಫ್ರಾಕ್ಷನ್ಸ್ ಅದಾವ ನೋಡ್ರಿ. ಇದು 1 2 3 4 5 6. 6 ವ್ಯಾಲ್ಯೂನ ನ್ಯೂಮರೇಟರ್ ದಾಗ ಬರೀರಿ. ಕ್ಲಿಯರ್? ನೆಕ್ಸ್ಟ್ ಏನ್ ಮಾಡ್ರಿ, ಈ ಫಸ್ಟ್ ನಂಬರ್ ಏನೈತಲ್ಲ ಅದನ್ನ ಇಲ್ಲಿ ತೆಳಗಡೆ ಬರೀರಿ. ಫಸ್ಟ್ ಏನೈತಿ? 2 ಐತಿ. 2 ತೆಳಗಡೆ ಬರೀರಿ. ಆಮೇಲೆ ಎಲ್ಲದಕ್ಕಿಂತ ಲಾಸ್ಟ್ ನಂಬರ್ ಎಷ್ಟೈತಿ? 8. ಆ 8 ನ ಇಲ್ಲಿ ತೆಳಗಡೆ ಬರೀರಿ. ಓಕೆ, ಸೊ ಈಗ ಇಲ್ಲಿ ಕರ್ತಾ ಹೋಗ್ತೈತೆ ನೋಡ್ರಿ. ಸೊ 2 1s 2 3s. ಸೊ ಎಷ್ಟು ಉಳಿತ್ ನೋಡ್ರಿ, ಇಲ್ಲಿ 3 ಉಳಿತ್ರಿ, ಇಲ್ಲಿ ತೆಳಗಡೆ 8 ಉಳಿತ್ರಿ. ಸೊ 3/8. ಸೊ 3/8 ಎಲ್ಲಿ ಐತಿ ನೋಡ್ರಿ? ಆಪ್ಷನ್ ಬಿ. ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್, ರೈಟ್. ಸೊ ಹೇಳಕ್ ಟೈಮ್ ತಗೊಂಡೈತೆ ಅಷ್ಟೇ. ಬಟ್ ಒಂದ್ಸಲ ನಿಮ್ ಮೈಂಡ್ ಒಳಗೆ ಇದು ಫಿಕ್ಸ್ ಆತಂದ್ರೆ
ವಿದಿನ್ ಸೆಕೆಂಡ್ಸ್ ನೀವು ಮಾಡ್ಬೋದು, 5-10 ಸೆಕೆಂಡ್ಸ್ ನೀವು ಸಾಲ್ವ್ ಮಾಡ್ಬೋದು. ಫೈನ್, ಓಕೆ ಚಲೋ. ಈಗ ಇದ್ರ ಸಿಮಿಲರ್ ಒಂದ್ 2-3 ಕ್ವಶನ್ಸ್ ನಿಮ್ ಎಕ್ಸಾಮ್ಸ್ ಒಳಗೆ ಬಂದಿದ್ದು ರೀ, ಅವ್ನ ಎಲ್ಲಾನು ತಗೊಂಡಿನ್ರಿ ನಾನು. ಓಕೆ, ಸೊ ಈಗ ಇದನ್ನ ಡಿಸ್ಕಸ್ ಮಾಡೋಣ್ರಿ. ಅದ ಸಿಮಿಲರ್ ಐತಿ. ಓಕೆ, ಈಗ ಇಲ್ಲಿ 15 ಐತಿ. ಸೊ 15 ನ ಯಾವ ರೀತಿ ನೀವು ಸ್ಪ್ಲಿಟ್ ಮಾಡ್ಬೋದು ನೋಡ್ರಿ. ಓಕೆ, ಸೊ 3 5s ಮಾಡ್ಬೋದು. ಕಡಿಮೆದಿಂತ್ರ ಶುರು ಮಾಡ್ರಿ, ಕಡಿಮೆ ನಂಬರ್ದಿಂತ್ರ ಶುರು ಮಾಡ್ರಿ. 3 5s. ಓಕೆ, ಸೊ ಇಲ್ಲಿ ನಂಬರ್ ಯಾವ್ದು ಬಂತ್ರಿ? 5. ಈಗ 35 ನ 5 ಮಗ್ಗಿ ಒಳಗೆ ನೋಡ್ರಿ, ಇಲ್ಲಿ ಯಾವ ನಂಬರ್ ಎಂಡ್ ಮಾಡಿರ್ತೀರಿ ನೋಡ್ರಿ ನೀವು, ಅದ ನಂಬರ್ದಿಂತ್ರ ಇದನ್ನ ಸ್ಪ್ಲಿಟ್ ಮಾಡಕ್ ಟ್ರೈ ಮಾಡ್ರಿ. ಸೊ ಇಲ್ಲಿ 5 ಎಂಡ್ ಮಾಡಿರಲ್ಲ, ಸೊ 5 ಟೇಬಲ್ ಒಳಗಡೆ ಎಷ್ಟು ಟೈಮ್ಸ್ 35 ಬರ್ತೈತ್ರಿ? ಸೊ 5 7s 35, ರೈಟ್? ಸೊ ಇಲ್ಲಿ 7 ಎಂಡ್ ಮಾಡಿರಲ್ಲ, ಇದನ್ನ 7 ದಿಂತ್ರ ಸ್ಪ್ಲಿಟ್ ಮಾಡ್ರಿ. 7 ಮಂಗಿ ಒಳಗೆ ಬರ್ತೈತಿ ಇಲ್ಲಿ ನೋಡ್ರಿ. ಸೊ 7 9s. ಈಗ ಇಲ್ಲಿ 9 ಎಂಡ್ ಮಾಡಿರಿಲ್ರಿ, ಈ ನಂಬರ್ 9 ದಿಂತ್ರ ನೋಡ್ರಿ, 9 11s. ಈ ರೀತಿ ನೀವು ಸ್ಪ್ಲಿಟ್ ಮಾಡ್ಬೇಕು, ಇದು ಕಂಡೀಷನ್. ಓಕೆ, ರೈಟ್. ಈಗ ಆನ್ಸರ್ ನೋಡ್ರಿ. ಫಸ್ಟ್ ಆನ್ಸರ್. ಓಕೆ, ಸೊ ಫಸ್ಟ್ ಎಷ್ಟು ಫ್ರಾಕ್ಷನ್ಸ್ ಅದಾವ ನೋಡ್ರಿ? 1 2 3 4 4 ಅದಾವ್ರಿ. ಸೊ ಮೇಲ್ಗಡೆ 4 ಬರೀರಿ. ಆಮೇಲೆ ಫಸ್ಟ್ ನಂಬರ್ ಯಾವ್ದೈತ್ರಿ? 3, ಅದನ್ನ ತೆಳಗಡೆ ಬರೀರಿ. ಇಂಟು ಲಾಸ್ಟ್ ನಂಬರ್ ಯಾವ್ದೈತ್ರಿ? ಇಲ್ಲಿ 11 ಐತ್ರಿ, 11 ಬರೀರಿ. ಕರೆಕ್ಟ್. ಸೊ ಈಗ ಯಾವ್ದು ಕಟ್ತಾ ಹೋಗಂಗಿಲ್ಲ ಇಲ್ಲಿ. ಸೊ ಸಿಂಪ್ಲಿಫೈ ಮಾಡ್ರಿ ಇದನ್ನ. 4 ಡಿವೈಡೆಡ್ ಬೈ 11 3s 33. ಸೊ 4/33. ದಟ್ ಈಸ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಐ ಹೋಪ್ ಯು ಪೀಪಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್, ರೈಟ್? ಸೊ ಬಹಳ ಸಿಂಪಲ್ ಇರ್ತಾವ್ರಿ ಈ ತರ ಕ್ವಶನ್ಸ್. ಸೊ ಈ ತರ ಕ್ವಶನ್ಸ್ ಬಂದು ಅಂತಂದ್ರೆ ವಿದಿನ್ ಸೆಕೆಂಡ್ಸ್ ದಾಗ ನೀವು ಇದನ್ನ ಸಾಲ್ವ್ ಮಾಡ್ಬೋದು. ಈಗ ಇನ್ನೊಂದು ಕ್ವಶನ್ ನೋಡ್ರಿ. ಓಕೆ, ಈ ಕ್ವಶನ್ ಅಬ್ಸರ್ವ್ ಮಾಡ್ರಿ. ಈಗ ಇಲ್ಲಿ ನಿಮಗೆ ಏನೂ ತ್ರಾಸ್ ಮಾಡಿಲ್ರಿ ನಾವು. ಓಕೆ, ಸೊ ಇದು ನಿಮ್ಮ RRB ಗ್ರೂಪ್ ಡಿ ಒಳಗೆ ಬಂದಿರೋ ಕ್ವಶನ್. ಓಕೆ, ಸೊ ಇಲ್ಲೂ ನಿಮಗೆ ಇಲ್ಲಿ ಬಹಳ ಕಡಿಮೆ ಮಾಡ್ಯಾನ್ರಿ. ಇಲ್ಲಿ ಸ್ಪ್ಲಿಟ್ ಮಾಡೋ ಅವಶ್ಯಕತೆನೂ ಇಲ್ರಿ. ಓಕೆ, ಸೊ ಬಟ್ ಪ್ರಿವಿಯಸ್ 2 ಕ್ವಶನ್ಸ್ ನಾವು ಸ್ಪ್ಲಿಟ್ ಮಾಡಿದ್ದೀವಿ. ಸೊ ಇಲ್ಲಿ ಏನು ಸ್ಪ್ಲಿಟ್ ಮಾಡೋದು ಅವಶ್ಯಕತೆ ಇಲ್ರಿ, ಡೈರೆಕ್ಟ್ಲಿ ಆನ್ಸರ್ ಬರ್ದ್ ಬಿಡ್ರಿ. ಬಟ್ ಒಂದ್ಸಲ ಕಂಡೀಷನ್ ಚೆಕ್ ಮಾಡ್ರಿ. 5 ಇಲ್ಲಿ ಎಂಡ್ ಆಗೈತಿ, 5 ದಿಂತ್ರ ಶುರು ಆಗೈತಿ. ಇಲ್ಲಿ 8 ಎಂಡ್ ಆಗೈತ್ರಿ, 8 ದಿಂತ್ರ ಶುರು ಆಗೈತಿ. 11 ಗೆ ಎಂಡ್ ಆಗೈತ್ರಿ, 11 ದಿಂತ್ರ ಶುರು ಆಗೈತಿ. 14 ಗೆ ಎಂಡ್ ಆಗೈತಿ, 14 ದಿಂತ್ರ ಶುರು ಆಗೈತಿ. ಕರೆಕ್ಟ್, ರೈಟ್? ಸೊ ಹಂಗಾದ್ರೆ ಇಲ್ಲಿ ನಾವು ಪ್ರಿವಿಯಸ್ ಪ್ರಾಬ್ಲಮ್ ಒಳಗೆ ಏನ್ ಶಾರ್ಟ್ ಟ್ರಿಕ್ ಅಪ್ಲೈ ಮಾಡಿವಿ, ಅದು ಇಲ್ಲೂ ಕೂಡ ಅಪ್ಲೈ ಆಗ್ತೈತಿ. ಸೊ ಎಷ್ಟು ಫ್ರಾಕ್ಷನ್ಸ್ ಅದ ನೋಡ್ರಿ? 1 2 3 4 5. ಸೊ ಫಸ್ಟ್ ಏನ್ ಮಾಡ್ರಿ, ಇಲ್ಲಿ 5 ಬರೀ, ರೈಟ್? ತೆಳಗಡೆ ಏನೈತ್ರಿ? ಇಲ್ಲಿ ನಂಬರ್ 2 ಐತಿ. ಸೊ ಇಲ್ಲಿ ಫಸ್ಟ್ 2 ಬರೀರಿ. ಇಂಟು ಓಕೆ, ಲಾಸ್ಟ್ ನಂಬರ್ ಯಾವ್ದೈತ್ರಿ? 17. ಸೊ 17 ಬರೀರಿ. ಸೊ ಇಲ್ಲಿಯೂ ಅಗೇನ್ ಏನು ಕ್ಯಾನ್ಸಲ್ ಆಗಂಗಿಲ್ರಿ. ಸೊ 5. ಸೊ 17 2s 34. ಸೊ ಇದರದ ಆನ್ಸರ್ ಏನಾಗ್ತೈತ್ರಿ? 5/34. ದಟ್ ಈಸ್ ಆಪ್ಷನ್ ಎ. ಓಕೆ, ಸೊ ಏನಾಗ್ತೈತ್ರಿ? ಆಪ್ಷನ್ ಎ. ರೈಟ್? ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್, ರೈಟ್? ಸೊ ಬಹಳ ಈಸಿ ಕ್ವಶನ್ ಐತ್ರಿ. ಈ ತರ ಕ್ವಶನ್ಸ್ ಬಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಫೈನ್, ಚಲೋ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ, ರೈಟ್? ಸೊ ಈ ತರ ಕ್ವಶನ್ಸ್ ನೀವು ಡೆಫಿನೆಟ್ಲಿ ಎಕ್ಸಾಮ್ಸ್ ಒಳಗೆ ನೋಡಿರ್ತೀರಿ. ಓಕೆ, ಇದು ಕೂಡ RRB ಗ್ರೂಪ್ ಡಿ ಎಕ್ಸಾಮ್. ಸೊ 2018 ಒಳಗಡೆ ಫಸ್ಟ್ ಶಿಫ್ಟ್ ಬಂದಿತ್ತು. ಓಕೆ, ಸೊ ಈ ತರ ಕ್ವಶನ್ಸ್ ಬಂದಾಗ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ನೋಡ್ರಿ. ಓಕೆ, ಸಮ್ ವಾಟ್ ನಾವು ಏನ್ ಪ್ರಿವಿಯಸ್ ಕ್ವಶನ್ ನ ಸಾಲ್ವ್ ಮಾಡೀವಿ ನೋಡ್ರಿ, ಅದೇ ರೀತಿ ಒಳಗ ನಾವ್ ಏನ್ ಮಾಡ್ತೀವಿ, ಈ ಕ್ವಶನ್ ಕೂಡ ಸಾಲ್ವ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಏನ್ ಮಾಡ್ರಿ, ಈ ನಂಬರ್ ನ ತಗೋರಿ. ಓಕೆ, ಇಲ್ಲಿ ಏನ್ ನಂಬರ್ ಐತಿ ನೋಡ್ರಿ, ಈ ನಂಬರ್ ನ ತಗೋರಿ. ಆಮೇಲೆ ಇದನ್ನು ಕೂಡ 2 ನಂಬರ್ಸ್ ಸ್ಪ್ಲಿಟ್ ಮಾಡ್ರಿ. ಆಗಲೇ ನಾವು ಮಾಡಿದ್ದೀವಲ್ಲ, ಅದೇ ರೀತಿ ಒಳಗೆ ಇದನ್ನ ಸ್ಪ್ಲಿಟ್ ಮಾಡ್ರಿ. ಸೊ ಈಗ ಇದು 35 ಐತಲ್ಲ, ಸೊ ಇದನ್ನ ನಾವು ಭಾಳ ಆದ್ರೆ ಏನ್ ಮಾಡ್ಬೋದ್ರಿ, 5 7s 35 ಅಂತ ಮಾಡ್ಬೋದ್ರಿ. ಹೌದಾ? ಮತ್ ಬೇರೆ ರೀತಿ ಒಳಗೆ ಮಾಡಕ್ ಬರಂಗಿಲ್ರಿ. ಮತ್ ಅದು 7 5s ಆಗ್ತೈತಿ. ಕರೆಕ್ಟ್? ಇನ್ನೊಂದು 35 1s ಆಗ್ತೈತಿ. ಸೊ ಸದ್ಯಕ್ಕೆ ಇದ್ರದ್ದು ಪಾಸಿಬಿಲಿಟಿ ಏನೈತಿ ನೋಡ್ರಿ, ಈ ನಂಬರ್ ನ ಸ್ಪ್ಲಿಟ್ ಮಾಡೋ ಪಾಸಿಬಿಲಿಟಿ ಏನೈತ್ರಿ? 5 ಮತ್ತು 7 ಐತಿ. ಈಗ ಶಾರ್ಟ್ ಟ್ರಿಕ್ ಕಂಡೀಷನ್ ಕೇಳ್ರಿ. ಶಾರ್ಟ್ ಟ್ರಿಕ್ ಕಂಡೀಷನ್ ಏನಪ್ಪಾ ಅಂತಂದ್ರ, ಈ 2 ನಂಬರ್ಸ್ ನ ನೀವು ಏನು ಸ್ಪ್ಲಿಟ್ ಮಾಡ್ತೀರಿ ನೋಡ್ರಿ, ಅಥವಾ ಈ ನಂಬರ್ ನ ಈ 2 ನಂಬರ್ಸ್ ನೀವು ಹೆಂಗ್ ಸ್ಪ್ಲಿಟ್ ಮಾಡ್ಬೇಕಂತಂದ್ರ, ಈ 2 ನಂಬರ್ಸ್ ವ್ಯತ್ಯಾಸ, ಈ 2 ನಂಬರ್ಸ್ ವ್ಯತ್ಯಾಸ ಅಥವಾ ಡಿಫ್ರೆನ್ಸ್ ಅಂತ ನಾವ್ ಏನ್ ಕರಿತೀವಲ್ಲ, ಅದು ಎಷ್ಟು ಇರ್ಬೇಕಪ್ಪ ಅಂತಂದ್ರೆ ಇಲ್ಲಿ ಇರುವಂತ ನಂಬರ್ ಅಷ್ಟ ಇರ್ಬೇಕ್ರಿ. ಓಕೆ, ಸೊ 35ನ ಆಕ್ಚುಲಿ ಇದು ಒಂದೇ ರೀತಿ ಒಳಗೆ ಸ್ಪ್ಲಿಟ್ ಮಾಡ್ಬೋದು. ಇನ್ನೊಂದು 35 ಒಂದ್ಲೆ ಅಂತ ಮಾಡಬಹುದು. ಕರೆಕ್ಟ್? ಸೊ ಅದಕ್ಕೆ ಅಥವಾ 7 5ಲೆ ಅಂತ ಮಾಡಬಹುದು. ಸೊ 5 ಮತ್ತು 7 ಐತಲ್ಲ, ಸೊ ಇದನ್ನ ನೀವು ಡಿಫ್ರೆನ್ಸ್ ತಗೊಂಡಿರಿ. ಸೊ ಡಿಫ್ರೆನ್ಸ್ ಇದ್ರದ್ದು ಎಷ್ಟು ಬರ್ಬೇಕ್ರಿ, ಅಥವಾ ವ್ಯತ್ಯಾಸ ಎಷ್ಟು ಬರ್ಬೇಕ್ರಿ, ಇಲ್ಲಿ ಇರುವಂತ ನಂಬರ್ ಅಷ್ಟ ಬರ್ಬೇಕ್ರಿ. ಓಕೆ, ಈ ಹೊರಗಡೆ ಏನ್ ನಂಬರ್ ಐತಲ್ಲ ಅಷ್ಟ ಬರ್ಬೇಕು. ಸೊ ಎಷ್ಟು ಐತಿರದ 2 ಐತಿ. ಓಕೆ,
ಸೊ 2 ಐತ್ರಿ ಇಲ್ಲಿ. ಸೊ ಈಗ ಆನ್ಸರ್ ನೋಡ್ರಿ, ಆನ್ಸರ್ ಏನಾಗ್ತೈತಿ ಅಂತಂದ್ರೆ ನೋಡ್ರಿ, ಈಗ ಇಲ್ಲಿ ನಮಗ ಪ್ಲಸ್ ಐತ್ರಿ, ಇಲ್ಲಿ ಇರ್ಬೋದ್ರಿ, ಇಲ್ಲಿ ಇರ್ಬೋದು, ಅಥವಾ ಇಲ್ಲಿ ಇರ್ಬೋದ್ರಿ, ಇಲ್ಲಿ ಮುಂದೆ ಪ್ಲಸ್ ಐತ್ರಿ. ಸೊ ಪ್ಲಸ್ ಇದ್ದಾಗ ಈ ತರ ನೀವು ಸ್ಪ್ಲಿಟ್ ಮಾಡಿದಾಗ ಈ ಎರಡೂತ್ರೊಳಗಡೆ ಯಾವ್ದು ದೊಡ್ಡ ಸಂಖ್ಯೆ ಇರ್ತೈತಿ ನೋಡ್ರಿ, ಅದ ನಿಮ್ದು ಆನ್ಸರ್ ಆಗ್ತೈತಿ. ಸೊ ಇದರ ದೊಡ್ಡ ಸಂಖ್ಯೆ ಯಾವ್ದೈತ್ರಿ? 7 ಐತಿ. ಸೊ ಈ ಕ್ವಶನ್ ಆನ್ಸರ್ ಏನಪ್ಪಾ ಅಂದ್ರೆ 7. ಮುಗಿತು, ಸಿಂಪಲ್. ಹಾ, ಸಪೋಸ್ ಇದ ಕ್ವಶನ್ ಒಂದ್ ವೇಳೆ ಇಲ್ಲಿ ಮೈನಸ್ ಇದ್ದಿತ್ತಂತ ತಿಳ್ಕೊರಿ, ಅಂದ್ರೆ ಯಾವ ರೀತಿ ರೀ? ಈಗ ನೋಡ್ರಿ, ಹಂಗ ಎಕ್ಸಾಂಪಲ್ ಗೆ ನಾನು ಇಲ್ಲಿ ಬರೆದು ತೋರಿಸ್ತೇನೆ ನಿಮಗೆ. ರೂಟ್ ಆಫ್ ಇದು 35 ಮೈನಸ್ 2√35 ಮೈನಸ್ 2√35. ಓಕೆ, ಇದು ಎಲ್ಲಿವರೆಗೂ ಹೋಗಾಕತೈತ್ರಿ? ಇನ್ಫಿನಿಟಿ ವರೆಗೂ ಹೋಗಾಕತೈತಿ. ಸೊ ಒಂದ್ ವೇಳೆ ಕ್ವಶನ್ ಹಿಂಗ್ ಇದ್ದಿತ್ತು ಅಂತ ತಿಳ್ಕೊರಿ. ಈಗ ಇಲ್ಲಿ ಏನ್ ಮಾಡ್ರಿ, ಈ 35 ನ ಸ್ಪ್ಲಿಟ್ ಮಾಡ್ರಿ. ಸೊ 35 ನ ಸ್ಪ್ಲಿಟ್ ಮಾಡಿದಾಗ ಎಷ್ಟು ಆಗ್ತೈತ್ರಿ? 5 into 7 ಆಗ್ತೈತಿ. ಹೌದಾ? ಸೊ 5 7s. ಆಮೇಲೆ ಇದ್ರದ್ದು ವ್ಯತ್ಯಾಸ ನೋಡ್ರಿ, ವ್ಯತ್ಯಾಸ ಎಷ್ಟೈತಿ? 2 ಐತಿ. ಇಲ್ಲಿ ಇರುವಂತ ನಂಬರ್ ಅಷ್ಟ ಐತಿಲ್ರಿ? ಎಸ್. ಸೊ ಇಲ್ಲಿ ವ್ಯತ್ಯಾಸ ಎಷ್ಟೈತ್ರಿ ನಮ್ದ? ಇಲ್ಲೂ ವ್ಯತ್ಯಾಸ 2 ಐತ್ರಿ. ಈ ಕೇಸ್ ಒಳಗಡೆ ನಮ್ದು ಆನ್ಸರ್ ಏನಾಗ್ತೈತಪ್ಪ ಅಂತಂದ್ರ ಸಣ್ಣದ ನಂಬರ್ ಆಗ್ತೈತ್ರಿ. ಓಕೆ, ಯಾಕೆ ಹೇಳ್ರಿ? ಯಾಕಂದ್ರೆ ಇಲ್ಲಿ ಮೈನಸ್ ಐತ್ರಿ. ಸೊ ಇದ ಸೇಮ್ ಪ್ರೊಸೆಸ್ ಒಳಗಡೆ ಒಂದ್ ವೇಳೆ ಮೈನಸ್ ಇತ್ತು ಸಣ್ಣ ನಂಬರ್ ರೀ, ಒಂದ್ ವೇಳೆ ಪ್ಲಸ್ ಇತ್ತು ಅಂತಂದ್ರೆ ದೊಡ್ಡ ನಂಬರ್. ಸೊ ದೊಡ್ಡ ನಂಬರ್ ಇದ್ರಾಗ ಯಾವ್ದೈತ್ರಿ? 7. ಸೊ ಸದ್ಯಕ್ಕೆ ನಮ್ ಎಕ್ಸಾಮ್ ಒಳಗೆ ಈ ಕ್ವಶನ್ ಬಂದೈತಿ. ಸೊ ಈ ಕ್ವಶನ್ ಒಳಗಡೆ ಪ್ಲಸ್ ಐತ್ರಿ. ಸೊ ಪ್ಲಸ್ ಇದ್ದಾಗ ನಮ್ದು ಆನ್ಸರ್ ಏನಾಗ್ತೈತ್ರಿ? 7. ಸೊ ದ 7 ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಬಹಳ ಸಿಂಪಲ್ ಐತ್ರಿ. ಇನ್ನೂ ಕ್ಲಾರಿಟಿ ನಿಮಗೆ ಸಿಗ್ತೈತ್ರಿ ನೆಕ್ಸ್ಟ್ ಕ್ವಶನ್ ಒಳಗಡೆ. ಓಕೆ, ಈಗ ಇಲ್ಲಿ ನಿಮಗೆ ಫುಲ್ ಕ್ಲಾರಿಟಿ ಸಿಗ್ತೈತ್ರಿ. ಈಗ 12 ಇಲ್ಲಿ ನಂಬರ್ ಐತಿ ನಮ್ಮ ಕಡೆ, ಹೌದಾ? ಈಗ 12 ನ ನಾವು ಯಾವ ರೀತಿ ಸ್ಪ್ಲಿಟ್ ಮಾಡಬಹುದ್ರಿ? ಓಕೆ, ಸೊ 2 6 ಅಂತ ಮಾಡಬಹುದ್ರಿ, ಹೌದಾ? ಈಗ ಕೆಲವರು ಬರ್ಬೋದು, ಸರ್ 3 4 ಮಾಡಬಹುದಲ್ರಿ? ಹೌದು, 3 4 12 ಆಗ್ತೈತ್ರಿ. ಬಟ್ ನಾ ಕಂಡೀಷನ್ ಏನ್ ಹೇಳಿದ್ ನಿಮಗೆ, ಇಲ್ಲಿ ಯಾವ 2 ನಂಬರ್ಸ್ ನ ನೀವು ಚೂಸ್ ಮಾಡ್ಬೇಕಂತಂದ್ರ, ಯಾವ 2 ನಂಬರ್ಸ್ ನ ನೀವು ತಗೋಬೇಕಪ್ಪ ಅಂತಂದ್ರ ಇದರದ್ದು ವ್ಯತ್ಯಾಸ, ಈ ಎರಡೂ ನಂಬರ್ಸ್ ವ್ಯತ್ಯಾಸ ಏನೈತಿ ನೋಡ್ರಿ. ಓಕೆ, ಅದು ಎಷ್ಟು ಇರ್ಬೇಕಂತಂದ್ರ ಇಲ್ಲಿ ಇರುವಂತ ನಂಬರ್ ಅಷ್ಟು ಇರ್ಬೇಕ್ರಿ. ಇದರ ವ್ಯತ್ಯಾಸ ಇಲ್ಲಿ ಇರುವಂತ ನಂಬರಿಗೆ ಸಮ ಇರ್ಬೇಕ್ರಿ. ಸೊ ಇವು ಎರಡೂ ನಂಬರ್ಸ್ ವ್ಯತ್ಯಾಸ ನೀವು ನೋಡಿದ್ರಿ ಅಂತಂದ್ರ ಅದು ಎಷ್ಟು ಆಗ್ತೈತ್ರಿ? 4 ಆಗ್ತೈತಿ. ಓಕೆ, ಈಗ ಇವು ಎರಡು ನಂಬರ್ಸ್ ನಾವು ತಗೋಬಹುದು, ಯಾಕಂದ್ರೆ 3 4 12 ಕೊಡ್ತೈತಿ. ಬಟ್ ಈ ಎರಡು ನಂಬರ್ಸ್ ವ್ಯತ್ಯಾಸ ಎಷ್ಟೈತ್ರಿ? 1 ಐತಿ, ರೈಟ್? ಸೊ ಇಲ್ಲಿ ನಂಬರ್ ಎಷ್ಟೈತ್ರಿ? ಇಲ್ಲಿ 4. ಸೊ ಯಾವ ಪೇರ್ ಆಫ್ ನಂಬರ್ಸ್ ನಾವು ಸೆಲೆಕ್ಟ್ ಮಾಡ್ಬೇಕ್ರಿ? ಇದನ್ನ ಸೆಲೆಕ್ಟ್ ಮಾಡ್ಬೇಕು. ಓಕೆ, ಸೊ ಈಗ ಇಲ್ಲಿ ಇನ್ನೊಂದ್ಸಲ ಇದನ್ನ ಅಬ್ಸರ್ವ್ ಮಾಡ್ರಿ. ಫೈನ್, ಈಗ ಇಲ್ಲಿ 12 ಐತಿ. ಸೊ 12 ನ ಯಾವ ರೀತಿ ನಾವು ಸ್ಪ್ಲಿಟ್ ಮಾಡ್ಬೇಕಾಗೈತಿ? ಈಗ ನಾವು ಸ್ಪ್ಲಿಟ್ ಮಾಡ್ಬೇಕಾಗೈತ್ರಿ 2 into 6. ಯಾಕಂತ ರೀಸನ್ ಹೇಳಿನ್ರಿ, ಬಿಕಾಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಟೂ ನಂಬರ್ಸ್, ಈ ಎರಡು ನಂಬರ್ಸ್ ವ್ಯತ್ಯಾಸ ಎಷ್ಟಿರ್ಬೇಕ್ರಿ? ಇಲ್ಲಿ ಇರುವಂತ ನಂಬರಿಗೆ ಸಮ ಇರ್ಬೇಕ್ರಿ. ಸೊ ಇಲ್ಲಿ 4 ಐತ್ರಿ. ಸೊ ಈ ಎರಡು ನಂಬರ್ಸ್ ವ್ಯತ್ಯಾಸ ಎಷ್ಟೈತ್ರಿ? 4 ಐತ್ರಿ. ಸೊ ಆನ್ಸರ್ ನೋಡ್ರಿ, ಆನ್ಸರ್ ಏನಾಗ್ತೈತ್ರಿ? ಇಲ್ಲಿ ಪ್ಲಸ್ ಸೈನ್ ಐತಿ, ಕರೆಕ್ಟಾ? ಸೊ ಇಲ್ಲಿ ಪ್ಲಸ್ ಸೈನ್ ಇದ್ದಾಗ ಯಾವ್ದು ಆನ್ಸರ್ ಆಗ್ತೈತೆ ಅಂತ ಹೇಳಿನ್ರಿ? ಗ್ರೇಟರ್ ನಂಬರ್. ಸೊ ಇದರ ದೊಡ್ಡ ಸಂಖ್ಯೆ ಯಾವ್ದೈತ್ರಿ? 6. ಸೊ 6 ಇಸ್ ದಿ ಆನ್ಸರ್. ದಟ್ ಈಸ್ ಆಪ್ಷನ್ ಡಿ. ಕ್ಲಿಯರ್? ರೈಟ್. ಈಗ ಸಪೋಸ್ ಈಗ ಇದನ್ನ ಕ್ವಶನ್ ಒಂದ್ ಸ್ವಲ್ಪ ಚೇಂಜ್ ಮಾಡೋಣ್ರಿ. ಓಕೆ, ಅಂದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗ್ತೈತಿ. ಈಗ ಸಪೋಸ್ ಇದು ಕ್ವಶನ್ ಹಿಂಗ್ ಇದ್ದಿತ್ತಂತ ಅನ್ಕೋರಿ ಎಕ್ಸಾಂಪಲ್ ಗೆ. ಫಾರ್ ಎಕ್ಸಾಂಪಲ್ ಇದು √12 ಮೈನಸ್ 4√12 ಮೈನಸ್ ಅಗೇನ್ 4√12. ಓಕೆ, ಸೊ ಇದು ಎಲ್ಲಿವರೆಗೂ ಹೋಗೈತ್ರಿ? ಇದು ಇನ್ಫಿನಿಟಿ ವರೆಗೂ ಹೋಗೈತ್ರಿ. ಅಗೇನ್ ಸೇಮ್ ಕಂಡೀಷನ್ ಐತ್ರಿ. ಸೊ ಈಗ ಆನ್ಸರ್ ಏನಾಗ್ತೈತೆ ನೋಡ್ರಿ. ಈಗ ಸಿಂಪ್ಲಿ ಏನ್ ಮಾಡ್ರಿ, ಇದನ್ನು ಸ್ಪ್ಲಿಟ್ ಮಾಡ್ರಿ. ಯಾವ ರೀತಿ ಸ್ಪ್ಲಿಟ್ ಮಾಡ್ತೀರಿ ಹೇಳಿ ನಿಮಗೆ. ಸೊ 2 6s, ಕರೆಕ್ಟ್? ಸೊ ಇದನ್ನ ಯಾಕೆ ತಗೋಬೇಕ್ರಿ? 3 4s ಯಾಕೆ ತಗೊಳಕತ್ತಿಲ್ರಿ ನಾವು? ಯಾಕಂದ್ರೆ 3 4s ವ್ಯತ್ಯಾಸ ನಮಗ ಎಷ್ಟು ಬರ್ತೈತ್ರಿ? 1 ಬರ್ತೈತ್ರಿ. ಬಟ್ ನಮಗ್ ವ್ಯತ್ಯಾಸ ಎಷ್ಟು ಬೇಕಾಗೈತ್ರಿ? 4. ಸೊ ಈ ಎರಡೂ ನಂಬರ್ಸ್ ವ್ಯತ್ಯಾಸ ಎಷ್ಟೈತ್ರಿ? 4 ಐತ್ರಿ. ಸೊ ಈ ಕೇಸ್ ಒಳಗಡೆ ನಮ್ದು ಆನ್ಸರ್ ಏನಾಗ್ತೈತೆ ಅಂತ ಹೇಳಿನ್ರಿ ನಾನು, ಸಣ್ಣದ ನಂಬರ್ ಆಗ್ತೈತ್ರಿ. ಯಾಕೆ ಸಣ್ಣದ ನಂಬರ್ ಆಗ್ತೈತ್ರಿ? ಬಿಕಾಸ್ ಇಲ್ಲಿ ಮೈನಸ್ ಐತ್ರಿ. ಫೈನ್, ಓಕೆ. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್, ರೈಟ್? ಈಗ ಇದನ್ನ ಕ್ವಶನ್ ಇನ್ನೊಂದು ಸ್ವಲ್ಪ ನಾನು ಚೇಂಜ್ ಮಾಡೋದಾದ್ರೆ, ಓಕೆ, ಸಪೋಸ್ ಈ ಕ್ವಶನ್ ನಾನು ಈ ರೀತಿ ತಗೊಂಡೆ ಅಂತ ತಿಳ್ಕೊರಿ, ಒಂದು ಕ್ಲಾರಿಟಿ ಕೊಡೋ ಸಂಬಂಧ ಇದೆ. ಸಪೋಸ್ ಇದು ರೂಟ್
12 ಪ್ಲಸ್ √12 ಪ್ಲಸ್ √12 ಪ್ಲಸ್ √12 ಇದು ಇನ್ಫಿನಿಟಿವರೆಗೂ ಹೋಗೈತ್ರಿ. ಈ ರೀತಿ ಕ್ವಶನ್ ಐತಿ. ಈಗ ಹೆಂಗ್ ಸಾಲ್ವ್ ಮಾಡ್ತೀರಿ? ಅಗೇನ್ ಸಿಂಪಲ್. ಈಗ ನೋಡ್ರಿ, ಈಗ ಇನ್ನೇಗ ನಾವು ಏನ್ ಮಾಡಿದೀವಿ, ಇದನ್ನ 2 6 ಅಂತ ತಗೊಂಡಿವಿ, ಹೌದಾ? ಈ ಎರಡೂ ನಂಬರ್ಸ್ ವ್ಯತ್ಯಾಸ ಎಷ್ಟಿತ್ರಿ? 4. ಬಟ್ ನಾ ಏನ್ ಹೇಳಿನ್ರಿ, ಇಲ್ಲಿ 4 ಇದ್ದಾಗ ಇದು ಓಕೆ, ಇಲ್ಲಿ 4 ಇದ್ದಾಗ ಇದು ಓಕೆ, ಬಟ್ ಈಗ 4 ಇಲ್ರಿ ಇಲ್ಲಿ. ಓಕೆ, ಸೊ ಐ ಹೋಪ್ ಇಲ್ಲಿ ಏನಿಲ್ರಿ, ಇಲ್ಲಿ 4 ಇಲ್ಲ, ಇಲ್ಲಿ ಏನೂ ಇಲ್ರಿ ಆಕ್ಚುಲಿ. ಬಟ್ ಏನೂ ಇಲ್ಲ ಅಂತಂದ್ರು ಮ್ಯಾಥ್ಸ್ ಒಳಗೆ 1 ಇರ್ತೈತ್ರಿ, ಕರೆಕ್ಟ್? ಏನೂ ಇಲ್ಲ ಅಂದ್ರೂ ಮ್ಯಾಥ್ಸ್ ಒಳಗಡೆ 1 ಇರ್ತೈತ್ರಿ. ಸೊ ಇಲ್ಲಿ 1 ಐತ್ರಿ ಇಲ್ಲಿ. ಅಂದ್ರೆ ಇದರ ಅರ್ಥ ಏನ್ರಿ, ಈ ನಂಬರ್ನ ನೀವು ಯಾವ ರೀತಿ ಸ್ಪ್ಲಿಟ್ ಮಾಡ್ಬೇಕಂತಂದ್ರ ಅದರದ್ದು ವ್ಯತ್ಯಾಸ, ಆ ಎರಡೂ ಸಂಖ್ಯೆದ ವ್ಯತ್ಯಾಸ ಏನೈತಲ್ಲ ಅದು 1 ಬರ್ಬೇಕ್ರಿ. ಸೊ ಹಂಗಾದ್ರೆ ಈಗ ಯಾವ ನಂಬರ್ ಬರ್ತೈತಿ ಹೇಳ್ರಿ? 3 × 4 ಬರ್ತೈತಿ. 3 × 4 = 12, ರೈಟ್? ಸೊ ಯಾಕಂದ್ರ ನಮಗ್ ವ್ಯತ್ಯಾಸ ಎಷ್ಟು ಬೇಕಾಗೈತ್ರಿ? 1. ಈ ಎರಡೂ ಸಂಖ್ಯೆ ಮಧ್ಯೆ ವ್ಯತ್ಯಾಸ ಎಷ್ಟೈತ್ರಿ? 1 ಐತಿ. ಸೊ ಈ ಕೇಸ್ ಒಳಗಡೆ ನೋಡ್ರಿ, ಇಲ್ಲಿ ಪ್ಲಸ್ ಐತಿ. ಸೊ ಪ್ಲಸ್ ಇದ್ರ ಆನ್ಸರ್ ಏನಾಗ್ತೈತಿ ಅಂತ ಹೇಳಿನ್ರಿ ನಾನು? ದೊಡ್ಡ ಸಂಖ್ಯೆ ಆಗ್ತೈತಿ. ಸೊ ಈ ಕ್ವಶನ್ ಆನ್ಸರ್ ಏನಾಗ್ತೈತ್ರಿ? 4. ಓಕೆ, ಬಟ್ ಸಪೋಸ್ ಒಂದ್ ವೇಳೆ ಇದು ಇಲ್ಲಿ ಮೈನಸ್ ಇದ್ದಿತ್ತಂತ ತಿಳ್ಕೊಳ್ಳಿ, ಅಗೇನ್ ಅವಾಗ ಆನ್ಸರ್ ಏನಾಗ್ತೈತ್ರಿ? 3, ರೈಟ್? ಸೊ ಇದ್ರದ್ದು ಕ್ಲಾರಿಟಿ ತಗೋರಿ. ಫೈನ್, ಓಕೆ. ಸೊ ಈ ಕ್ವಶನ್ ನಿಮಗೆ ಕ್ಲಿಯರ್ ಆಗೈತೆ ಅಂತ ಅನ್ಕೊಂಡಿನ್ರಿ ನಾನು. ಓಕೆ, ರೈಟ್. ಸೊ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಎಸ್, ವೆರಿ ಗುಡ್. ಇಲ್ಲಿ ಒಂದು ಕ್ವಶನ್ ಐತೆ ನೋಡ್ರಿ. ಈಗ ಅಗೇನ್ ಇದು ಕೂಡ ನಿಮ್ಮ RRB ಗ್ರೂಪ್ ಡಿ ಎಕ್ಸಾಮ್ಸ್ ಒಳಗೆ ಬಂದೈತಿ. ಆಮೇಲೆ ಸ್ವಲ್ಪ ಆಪ್ಷನ್ಸ್ ನೀವು ನೋಡ್ಬೋದ್ರಿ. ರೈಟ್. ಸೊ ಯಾವ ರೀತಿ ಇದನ್ನ ಸಾಲ್ವ್ ಮಾಡ್ಬೇಕು ಅನ್ನೋದು ಇನ್ನೊಂದ್ಸಲ ನಾವು ನೋಡ್ಕೊಳ್ಳೋಣ್ರಿ. ಚಲೋ, ಈಗ 30 ನೋಡ್ರಿ. 30ನ ನಾವು ಯಾವ್ಯಾವ ರೀತಿ ಸ್ಪ್ಲಿಟ್ ಮಾಡ್ಬೋದ್ರಿ? ಸೊ 2 15s ಮಾಡ್ಬೋದ್ರಿ, 3 10s ಮಾಡ್ಬೋದ್ರಿ, ಹೌದಾ? ಸೊ 5 6s ಮಾಡ್ಬೋದ್ರಿ. ಬಹಳಷ್ಟು ವೇಸ್ ಅದಾವ ಈ 30ನ ಸ್ಪ್ಲಿಟ್ ಮಾಡಾಕ. 2 15 ಮಾಡ್ಬೋದ್ರಿ, 3 10 ಮಾಡ್ಬೋದ್ರಿ, ಓಕೆ? ಆಮೇಲೆ 5 6 ಮಾಡ್ಬೋದು, ರೈಟ್? ಬಟ್ ನಂದು ಕಂಡೀಷನ್ ಏನೈತ್ರಿ? ನಂದು ಕಂಡೀಷನ್ ಏನೈತಪ್ಪ ಅಂತಂದ್ರ ಇಲ್ಲಿ ಏನೂ ಇಲ್ರಿ. ಇಲ್ಲಿ ಏನೂ ಇಲ್ಲ ಅಂತಂದ್ರು 1 ಇರ್ತೈತ್ರಿ. ಈಗ ಜಸ್ಟ್ ನಾ ಪ್ರಿವಿಯಸ್ಲಿ ಎಕ್ಸ್ಪ್ಲೇನ್ ಮಾಡೀನಿ ನಿಮ್ಗೆ, ರೈಟ್? ಸೊ ಈಗ ನಾವು 2 ನಂಬರ್ಸ್ನ ಯಾವುದು ಚೂಸ್ ಮಾಡ್ಬೇಕಂತಂದ್ರ ಆ ಎರಡೂ ನಂಬರ್ಸ್ ವ್ಯತ್ಯಾಸ 1 ಇರ್ಬೇಕ್ರಿ. ಈಗ ಇಲ್ಲಿ 1 ಐತೇನ್ರಿ ನೋಡ್ರಿ, ಈ ಎರಡೂ ನಂಬರ್ಸ್ ವ್ಯತ್ಯಾಸ 1 ಐತೇನ್ರಿ? ಇಲ್ಲಿ ಇಲ್ಲ. ಸೊ ಈ ಪೇರ್ ಆಗಂಗಿಲ್ರಿ. ಇಲ್ಲಿ 1 ಐತೇನ್ ನೋಡ್ರಿ? ಇಲ್ಲ. ಇಲ್ಲಿ 1 ಐತೇನ್ರಿ? ಎಸ್, ಇಲ್ಲಿ 1 ಐತಿ. ಸೊ ಅಂದ್ರೆ ಈ ಪರ್ಟಿಕ್ಯುಲರ್ ಕೇಸ್ ಒಳಗಡೆ, ಓಕೆ, ಸೊ ಇಲ್ಲಿ ನಾವು ಏನ್ ಮಾಡ್ಬೇಕು, ಇದನ್ನ 30 ಇದ್ದಿದ್ದನ್ನ ಸೊ 5 6s ಅಂತ ತಗೋಬೇಕು. ಇಲ್ಲಿ ಕ್ವಶನ್ದಾಗ ಏನೈತ್ರಿ? ಪ್ಲಸ್ ಐತ್ರಿ. ಸೊ ಪ್ಲಸ್ ಐತಂದ್ರ ದೊಡ್ಡ ಸಂಖ್ಯೆನ ನಾವು ಚೂಸ್ ಮಾಡ್ಬೇಕ್ರಿ. ಸೊ ಈ ಕ್ವಶನ್ ಆನ್ಸರ್ ಏನಾಗ್ತೈತ್ರಿ? 6, ರೈಟ್? ಓಕೆ. ಹಾ, ಆಮೇಲೆ ನೆನ್ಪಿಟ್ಕೋರಿ, ಇದು ಕ್ವಶನ್ ನಾ ಏನು ಸಿರೀಸ್ ಕೊಡಾಕತ್ತೀನಲ್ಲ ನಿಮಗ, ಈ ಸಿರೀಸ್ ಎಲ್ಲಾ ಸಿರೀಸ್ ಒಳಗೂ ಇದು ಸಿರೀಸ್ ಇನ್ಫಿನಿಟಿ ವರೆಗೂ ಹೋಗೈತ್ರಿ. ಅದು ನೋಟ್ ಮಾಡ್ಕೋಬೇಕಾಗಿರೋದು ಪಾಯಿಂಟ್ ಇದು ಕೂಡ ಐತ್ರಿ. ಕೆಲವೊಂದ್ಸಲ ಇದು ಇನ್ಫಿನಿಟಿ ವರೆಗೂ ಹೋಗಿರಂಗಿಲ್ರಿ, ಅವಾಗ ಮತ್ತೆ ಕಂಡೀಷನ್ ಚೇಂಜ್ ಆಕೈತಿ. ಅರ್ಥ ಐತ್ರಿ? ಸೊ ಈ ಪ್ರಿವಿಯಸ್ ಕ್ವಶನ್ದಾಗೂ ನೋಡ್ರಿ, ಈ ಸಿರೀಸ್ ಎಲ್ಲಿವರೆಗೂ ಹೋಗೈತ್ರಿ? ಅದ ಇನ್ಫಿನಿಟಿ ವರೆಗೂ ಹೋಗೈತ್ರಿ. ಇಲ್ಲೂ ಪ್ರಿವಿಯಸ್ ಕ್ವಶನ್ ನೋಡ್ರಿ, ಇಲ್ಲೂ ಈ ಸಿರೀಸ್ ಎಲ್ಲಿವರೆಗೂ ಹೋಗೈತ್ರಿ? ಇದು ಇನ್ಫಿನಿಟಿ ವರೆಗೂ, ರೈಟ್? ಸೊ ಅದಕ್ಕ ಇದನ್ನ ನೆನ್ಪಿಟ್ರಿ. ಫೈನ್, ಓಕೆ. ಈಗ ಒಂದು ಕ್ವಶನ್ ನಾ ಹೋಮ್ವರ್ಕ್ ಕೊಡ್ತೇನ್ರಿ ನಿಮ್ಗ. ಸೊ ಇದನ್ನ ನೀವು ಆನ್ಸರ್ ಮಾಡ್ಬೇಕ್ರಿ. ಓಕೆ, ಇಲ್ಲೊಂದು ಕ್ವಶನ್ ನಾ ಹೋಮ್ವರ್ಕ್ ಕೊಡ್ತೇನ್ರಿ. ಸೊ ಇದನ್ನ ನೀವು ಆನ್ಸರ್ ಮಾಡ್ರಿ. ಇದು ನನಗೆ ಕಮೆಂಟ್ಸ್ ಬಾಕ್ಸ್ದಾಗ ಎಲ್ಲರೂ ತಿಳಿಸ್ಬೇಕ್ರಿ. ಆಮೇಲೆ ನಿಮ್ ರೆಸ್ಪಾನ್ಸ್ ಭಾಳ ಇಂಪಾರ್ಟೆಂಟ್ ಐತ್ರಿ ನನಗೆ. ಓಕೆ, ಸೊ ಸಪೋಸ್ ನಿಮ್ದು ರೆಸ್ಪಾನ್ಸ್ ಒಳ್ಳೆ ರೀತಿ ಐತೆ ಅಂತಂದ್ರೆ ಈ ಸಿರೀಸ್ನ ನಾವು ಕಂಟಿನ್ಯೂ ಮಾಡ್ತೀವ್ರಿ. ಓಕೆ, ಇದೇ ರೀತಿ ಒಳಗೆ ಒಳ್ಳೆ ಒಳ್ಳೆ ಕ್ವಶನ್ಸ್ ನ ತಗೊಂಡ್ ಬರ್ತೀವಿ. ಟಾಪಿಕ್ ವೈಸ್ ಕ್ವಶನ್ಸ್ ನ ಸಾಲ್ವ್ ಮಾಡಿಸ್ತೀವಿ, ಕಾನ್ಸೆಪ್ಟ್ ವಿತ್ ಪ್ರಾಬ್ಲಮ್ಸ್. ಓಕೆ, ಅಂದ್ರೆ ಒಂದು ಪೂರಾ ಕಾನ್ಸೆಪ್ಟ್ ಒಂದು ಟಾಪಿಕ್ ನ ತಗೊಂಡು ಪೂರಾ ಆ ಟಾಪಿಕ್ ನ ಮೊದಲು ಟೀಚ್ ಮಾಡಿ, ಆಮೇಲೆ RRB ಗ್ರೂಪ್ ಡಿ ಎಕ್ಸಾಮ್ ಒಳಗೆ ಬಂದಂತ ಆ ಟಾಪಿಕ್ ದಿಂತ ಏನ್ ಕ್ವಶನ್ಸ್ ಇದಾವ 18 ಮತ್ತು 19 ಎಕ್ಸಾಮ್ ನೋಡ್ರಿ, ನೋಟಿಫಿಕೇಶನ್ ಆತು. ಅದಾದ್ಮೇಲೆ ಕೋವಿಡ್ ಆತ್ರಿ. ಅವರು ಕೋವಿಡ್ ಆದ್ಮೇಲೆ ಅದನ್ನ ಎಕ್ಸಾಮ್ ನ ಕಂಡಕ್ಟ್ ಮಾಡಿದ್ದಾರೆ.
ಓಕೆ, ಸೊ 2022 ಒಳಗೆ ಅದನ್ನ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ. ಸೊ 18 ಮತ್ತು 22 ನೀವು ಕನ್ಸಿಡರ್ ಮಾಡೋದಾದ್ರೆ ಈ ಎರಡು ಎಕ್ಸಾಮ್ಸ್ RRB ಗ್ರೂಪ್ ಡಿ ಎಕ್ಸಾಮ್ಸ್ ಕ್ವಶನ್ ಪೇಪರ್ಸ್ ನಾವು ಸಾಲ್ವ್ ಮಾಡ್ತೀವಿ. ಬಟ್ ಅದಕ್ಕೆ ನಿಮ್ದು ರೆಸ್ಪಾನ್ಸ್ ಬೇಕು ನಮ್ಗೆ, ರೈಟ್? ಸೊ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸ್ರಿ ಈ ಕೊಡುವಂತ ಹೋಮ್ವರ್ಕ್ ಕ್ವಶನ್. ಓಕೆ, ಸೊ ಇದ್ರದ್ದು ಆನ್ಸರ್ ಏನಾಗ್ತೈತಿ? ಓಕೆ, ಬಹಳ ಲಕ್ಷ ಕೊಟ್ಟು ಮಾಡ್ಬೇಕು ನೀವು ಇದನ್ನ ಕ್ವಶನ್. 40 ಮೈನಸ್ ಓಕೆ 3√40 minus 3√40 minus 3√40. ಓಕೆ, ಸೊ ಇದು ಎಲ್ಲಿವರೆಗೂ ಹೋಗೈತ್ರಿ? ಅದ ಅಗೇನ್ ಇನ್ಫಿನಿಟಿ ವರೆಗೂ ಹೋಗೈತ್ರಿ. ಸೊ ದಿಸ್ ಹ್ಯಾಸ್ ಗಾನ್ ಟಿಲ್ ಇನ್ಫಿನಿಟಿ. ಓಕೆ, ಇದಕ್ಕೆ ಆಪ್ಷನ್ಸ್ ಕೊಡಂಗಿಲ್ರಿ. ಸೊ ಇದರದ್ದು ಆನ್ಸರ್ ನನಗೆ ನೀವು ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ಬೇಕು. Okay, so I hope you all have enjoyed this class. Okay, so thank you very much and have a nice day.